ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ವ್ಯಾಸ ವಿದ್ಯಾ ಸೇವಾ ಪ್ರತಿಷ್ಠಾನದ ವತಿಯಿಂದ ನೀವೆಲ್ಲರೂ ಕೂಡ ಬಹಳ ದೊಡ್ಡ ಸೇವೆಯನ್ನು ಮಾಡ್ತಾ ಇದ್ದೀರಿ. ಶಾಸ್ತ್ರಗಳು ಇವುಗಳ ರಕ್ಷಣೆಯಾದರೇನೆ ಧರ್ಮದ ರಕ್ಷಣೆ. ಧರ್ಮದ ರಕ್ಷಣೆಯಾದರೆ ಮಾತ್ರ ಜೀವನದಲ್ಲಿ ಉನ್ನತಿಯನ್ನು ಪಡೆದುಕೊಳ್ಳಬಹುದು. ಅಂತಹ ವೇದಗಳ ಶಾಸ್ತ್ರಗಳ ರಕ್ಷಣೆಯನ್ನು ಮಾಡುವ ವಿದ್ವಾಂಸರಿಗೆ ವಿಶೇಷವಾದಂತಹ ಪೋಷಣೆಯಾಗಬೇಕು. ಆಗ ಅವುಗಳ ರಕ್ಷಣೆಯಾಗುತ್ತೆ. ವೇದಶಾಸ್ತ್ರಗಳ ರಕ್ಷಣೆ ಅಂದರೆ ಪುಸ್ತಕಗಳನ್ನು ಚೆನ್ನಾಗಿ ಮುದ್ರಣ ಮಾಡಿ ಸುರಕ್ಷಿತವಾಗಿ ಹುಳ ಹತ್ತದೇ ಇರೋ ಹಾಗೆ ಶೋಕೇಸಿನಲ್ಲಿಟ್ಟು ಮಂಗಳಾರತಿ ಮಾಡಿದ ಮಾತ್ರಕ್ಕೆ ಅದು ರಕ್ಷಣೆಯಲ್ಲ, ಅದೂ ಒಂದು ರಕ್ಷಣೆ. ಗ್ರಂಥಗಳ ರಕ್ಷಣೆಯೇ ಸಣ್ಣದು ಅಂತಲ್ಲ, ಗ್ರಂಥಗಳ ರಕ್ಷಣೆಯೂ ಬಹಳ ಮಹತ್ವದ್ದು. ಗ್ರಂಥಗಳೇ ಲುಪ್ತವಾಗಿ ಹೋದರೆ ಅಧ್ಯಯನಗಳು ಪಾಠ ಪ್ರವಚನಗಳು ನಡೆಯೋದಿಲ್ಲ. ಆದರೆ ಗ್ರಂಥಗಳು ಇದ್ದ ಮಾತ್ರಕ್ಕೆ ಸಾಲದು. ಆ ಗ್ರಂಥಗಳ ಪಾಠ ಪ್ರವಚನಗಳು ನಡೆಯಬೇಕು, ಅದರ ಬಗ್ಗೆ ಚಿಂತನ ಮಂಥನಗಳು ನಡೆಯಬೇಕು, ವಿಶೇಷವಾದ ಸಂಶೋಧನೆಯಾಗಬೇಕು. ಮನೆಗಳಿಗೆ ಪ್ರತಿಯೊಬ್ಬರ ಮನಸ್ಸಿಗೆ ಮುಟ್ಟುವಂತೆ ಆ ಶಾಸ್ತ್ರಗಳನ್ನು ಬೋಧನೆ ಮಾಡುವವರು ಬೇಕು. ಮಾಡುವುದಕ್ಕೆ ಅವರಿಗೆ ನಿಶ್ಚಿಂತತೆ ಇರಬೇಕು. ಆ ದೃಷ್ಟಿಯಲ್ಲಿ ವಿದ್ವಾಂಸರ ಪೋಷಣೆಯನ್ನು ಮಾಡಬೇಕಾದದ್ದು ಇವತ್ತಿನ ಕಾಲದಲ್ಲಿ ಬಹಳ ಬಹಳ ಅಗತ್ಯವಾಗಿದೆ. ಒಂದು ಕಾಲದಲ್ಲಿ ವಿದ್ವಾಂಸರಿಗೆ ಪೋಷಣೆಯನ್ನು ಮಾಡುವಂತಹ ರಾಜ ಮಹಾರಾಜರುಗಳೆಲ್ಲ ಆಗಿನ ಕಾಲಕ್ಕೆ ಇದ್ದರು. ಕೆಲವರೆಲ್ಲ ವಿದ್ವಾಂಸರು ಹಳ್ಳಿಗಳಲ್ಲಿದ್ದು ಹೇಗೋ ತಮಗೆ ಬಂದದ್ದರಲ್ಲಿ ಜೀವನವನ್ನು ನಡೆಸಿಕೊಂಡು ಹೋಗುವಂತಹ ಒಂದು ಕಾಲ ಇತ್ತು. ಇವತ್ತಿನ ಕಾಲ ಹೇಗಿದೆ ಅಂತ ನಿಮಗೆಲ್ಲ ಗೊತ್ತಿದೆ. ಹಳ್ಳಿಗಳಲ್ಲಿ ಜೀವನ ನಡೆಯೋದು ಕಷ್ಟ. ಇಂತಹ ನಗರಗಳಲ್ಲಿ ಬಂದಾಗ ಅಲ್ಪ ಸ್ವಲ್ಪ ಹಣದಿಂದ ಜೀವನವನ್ನು ಸಾಗಿಸುವುದು ಕಷ್ಟ. ಇಂತಹ ಸ್ಥಿತಿಯಲ್ಲಿ ನಗರಗಳಲ್ಲಿದ್ದು ಅಥವಾ ಹಳ್ಳಿಗಳಲ್ಲಿ ಕ್ಷೇತ್ರಗಳಲ್ಲಿ ಸಾಧನೆಗಾಗಿ ಇದ್ದಂಥವರಿಗೆ ಅವರವರಿಗೆ ಯೋಗ್ಯವಾದ ರೀತಿಯಲ್ಲಿ ಅವರ ಅವಶ್ಯಕತೆಯನ್ನು ಅರ್ಥ ಮಾಡಿಕೊಂಡು ಯಥಾಶಕ್ತಿಯಾಗಿ ಅವರಿಗೆ ಪೋಷಣೆ ಮಾಡೋದು ಇದು ಎಷ್ಟು ದೊಡ್ಡ ಕೆಲಸ ಅಂದರೆ, ವಿದ್ಯೆಯ ಪೋಷಣೆಯನ್ನು ಮಾಡಿದರೆ ಧರ್ಮದ ಪೋಷಣೆ ಮಾಡಿದಂತೆ. ಧರ್ಮದ ಪೋಷಣೆ ಮಾಡಿದರೆ ಆ ಧರ್ಮದಿಂದ ಇಡೀ ವಿಶ್ವಕ್ಕೆ ಉನ್ನತಿ ಆಗತ್ತೆ ಅಂದರೆ ಇಡೀ ವಿಶ್ವದ ಪೋಷಣೆಯನ್ನು ಮಾಡಿದಂತೆ. ಇವತ್ತು 2016ರಲ್ಲಿ ಶ್ರೀರಾಮನವಮಿಯ ಶುಭ ದಿನದಂದು ಪದ್ಮನಾಭ ತೀರ್ಥಾದಿ ಸಮಸ್ತ ಗುರುಗಳ ಸನ್ನಿಧಾನದಲ್ಲಿ ಪ್ರಾರಂಭ ಆದದ್ದು ನವವೃಂದಾವನದ ಕ್ಷೇತ್ರದಲ್ಲಿ. ಅಂತಹ ಒಂದು ಶ್ರೇಷ್ಠವಾದ ಈ ಸಂಸ್ಥೆ ಆ ಎಲ್ಲ ಗುರುಗಳ ಮುಖ್ಯ ಪ್ರಾಣದೇವರ ಮೂಲರಾಮ ದಿಗ್ವಿಜಯರಾಮ ವೇದವ್ಯಾಸದೇವರ ಅನುಗ್ರಹದಿಂದ ಈಗಾಗಲೇ 2,21,00,000 ಎಲ್ಲರಿಗೆ ವಿತರಣೆಯನ್ನು ಮಾಡಿದೆ ಅಂದರೆ ಇದು ಬಹಳ ದೊಡ್ಡದಾದಂತಹ ಸಾಧನೆ. ಎಲ್ಲರೂ ಅಷ್ಟು ಭಕ್ತಿ ಶ್ರದ್ಧೆಗಳಿಂದ ನೀವು ಕೊಟ್ಟದ್ದನ್ನು ಅತ್ಯಂತ ಯೋಗ್ಯವಾದ ರೀತಿಯಲ್ಲಿ ಅದರ ವಿನಿಯೋಗವನ್ನು ಮಾಡಿದ್ದು ಬಹಳ ಸಂತೋಷ. ಅದೇ ರೀತಿ ಗೋವಿಂದಾತ್ಮ ಎಂಬ ಹೆಸರಿನ ಸಂಸ್ಥೆಯಿಂದ ಸುಮಾರು 21 ಲಕ್ಷಕ್ಕೂ ಮೇಲಾಗಿ ದಾನವನ್ನು ಗೋವುಗಳ ಸಂರಕ್ಷಣೆಗೆ ಮಾಡಿದ್ದಾರೆ. ಈ ಒಂದು ಕಾರ್ಯಕ್ಕೆ ವಿಶೇಷವಾಗಿ ಈ ಎಲ್ಲ ನಿಮ್ಮೆಲ್ಲರ ಒಂದು ಸಹಕಾರವನ್ನು ತೆಗೆದುಕೊಂಡು ವಿಶೇಷವಾಗಿ ಕೆಲವು ಯುವಕರು ಆ ಕಮಿಟಿಯನ್ನು ಮಾಡಿಕೊಂಡು ಅದರ ವತಿಯಿಂದ ಸುವ್ಯವಸ್ಥಿತವಾಗಿ ಇದೀಗ ಹೇಳಿದ ಹಾಗೆ ಯಾವುದೇ ವ್ಯತ್ಯಾಸ ಇಲ್ಲದಂತೆ ಅಚ್ಚುಕಟ್ಟಾಗಿ ಒಂದು ಪೈಸಾ ಆಚೆ ಈಚೆ ಮಾಡದಂತೆ ಬಹಳ ಸರಿಯಾದ ರೀತಿಯಲ್ಲಿ ಎಲ್ಲ ಲೆಕ್ಕಪತ್ರಗಳ ವ್ಯವಸ್ಥೆಯನ್ನು ಇಟ್ಟದ್ದು ಅದೊಂದು ವಿಶೇಷವಾದ ಸಂತೋಷ. ನಿಮಗೆಲ್ಲ ಒಂದು ಭರವಸೆ, ಏನು ಕೊಟ್ಟರೂ ಅತ್ಯಂತ ಸದುಪಯೋಗ ಆಗ್ತದೆ ಅಂತ ಈ ಸಂಸ್ಥೆಯ ಬಗ್ಗೆ ನೀವೆಲ್ಲ ಪೂರ್ಣ ಭರವಸೆಯಿಂದ ದಾನವನ್ನು ಮಾಡಬಹುದು. ಆ ರೀತಿಯ ಒಂದು ವ್ಯವಸ್ಥೆಯನ್ನು ಮಾಡಿದ ಎಲ್ಲ ಯುವಕರಿಗೂ ಇನ್ನೂ ವಿಶೇಷವಾಗಿ ದೇವರ ಅನುಗ್ರಹವನ್ನು ಮಾಡಲಿ. ಇವರಿಗೆಲ್ಲ ಮಾರ್ಗದರ್ಶಕರಾಗಿ ಪಂಡಿತ ಸತ್ಯಧ್ಯಾರಾಚಾರ್ಯರು, ಪಂಡಿತ ವಿದ್ಯಾಧೀಶಾಚಾರ್ಯರು ವಿಶೇಷವಾಗಿ ಪ್ರೋತ್ಸಾಹನೆಯನ್ನು ನೀಡಿ ಸರಿಯಾಗಿ ಈ ಸಂಸ್ಥೆ ಬೆಳೆಯುವುದಕ್ಕೆ ವಿಶೇಷವಾಗಿ ಸೇವೆಯನ್ನು ಮಾಡಿದ್ದಾರೆ. ಅವರಿಗೂ ದೇವರು ನಿರಂತರ ಪಾಠ ಪ್ರವಚನ ಮಾಡುವ ಸೌಭಾಗ್ಯವನ್ನು ಕರುಣಿಸಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡುತ್ತೇವೆ. ನಮ್ಮ ಪ್ರಸನ್ನ ದಾಸ ಅವರು ಕೂಡ ಇವರಿಗೆ ವಿಶೇಷವಾಗಿ ಪ್ರೋತ್ಸಾಹನೆಯನ್ನು ನೀಡುತ್ತಾ ಅವರ ಜೊತೆಗಿದ್ದು ಈ ಎಲ್ಲ ಕಾರ್ಯಗಳಲ್ಲಿ ಭಾಗವಹಿಸಿದ್ದಾರೆ. ಅವರಿಗೂ ದೇವರು ವಿಶೇಷ ಅನುಗ್ರಹವನ್ನು ಮಾಡಲಿ ಎಂಬುದಾಗಿ ಹಾಗೂ ಇನ್ನಿತರ ಸಕಲ ಇದಕ್ಕಾಗಿ ಸೇವೆ ಮಾಡುವ ಭಗವದ್ಭಕ್ತರಿಗೆ ಪರಮಾತ್ಮನ ವಾಯುದೇವರ ಗುರುಗಳ ಅನುಗ್ರಹವಾಗಲಿ ಎಂಬುದಾಗಿ ಪ್ರಾರ್ಥನೆ ಮಾಡುತ್ತೇವೆ. ಹರಯೇ ನಮಃ. ಶ್ರೀಕೃಷ್ಣ.
ಆಚಾರ್ಯರು ತಂತ್ರಸಾರದಲ್ಲಿ ಹೇಳ್ತಾರೆ, ಯಾವುದಕ್ಕೆ ಹೆಚ್ಚು ಪುಣ್ಯ ಜಾಸ್ತಿ ಅಂತ. ತಂತ್ರಸಾರ ಗ್ರಂಥದಲ್ಲಿ ಆಚಾರ್ಯರು ಈ ಮಾತನ್ನ ಹೇಳ್ತಾರೆ. ಯಾವುದಕ್ಕೆ ಹೆಚ್ಚು ಪುಣ್ಯ ಜಾಸ್ತಿ ಅಂತಂದ್ರೆ, ನಾವು ಜಪ ಮಾಡ್ತೇವೆ, ಪೂಜೆ ಮಾಡ್ತೇವೆ, ಪ್ರದಕ್ಷಿಣೆ ಮಾಡ್ತೇವೆ, ನಮಸ್ಕಾರ ಮಾಡ್ತೇವೆ, ಸತ್ಯ ಮಾತನಾಡ್ತೇವೆ, ಇನ್ನೆಲ್ಲ ಕೆಲಸಗಳನ್ನು ಮಾಡ್ತೇವೆ. ಅದಕ್ಕೆಲ್ಲ 1 ಪಟ್ಟು 2 ಪಟ್ಟು 10 ಪಟ್ಟು ಪುಣ್ಯ ಇದೆ. ಆದರೆ ನಾವೇನು ಪಾಠ ಪ್ರವಚನವನ್ನ ಮಾಡ್ತೇವೆ, ಆ ಪಾಠ ಪ್ರವಚನಕ್ಕೆ ಎಷ್ಟು ಪುಣ್ಯ ಅಂದ್ರೆ ಇಷ್ಟು ಪುಣ್ಯ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಅನಂತ ಪುಣ್ಯ ಅಂತ ಹೇಳ್ತಾರೆ. ಎಷ್ಟು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲದಕ್ಕೂ ಒಂದು ಲೆಕ್ಕ ಇದೆ, ಆದರೆ ಪಾಠ ಪ್ರವಚನಕ್ಕೆ ಲೆಕ್ಕ ಇಲ್ಲ ಅನ್ನುವ ಮಾತನ್ನ ಶ್ರೀಮದಾಚಾರ್ಯರು ಹೇಳ್ತಾರೆ. ಅಂತಹ ಪಾಠವನ್ನ ಮಾಡುವ ಸರ್ವಮೂಲ ಗ್ರಂಥಗಳ, ಶ್ರೀಮನ್ಯಾಯಸುಧಾ ಗ್ರಂಥಗಳ ಪಾಠವನ್ನ ಮಾಡುವ, ಬೆಂಗಳೂರಿನಲ್ಲಿರೋದಿಲ್ಲ, ಎಲ್ಲಿಯೋ ಹಳ್ಳಿಯಲ್ಲಿದ್ದಾರೆ, ಅವರಿಗೆ ಯಾರ ಮುಖದ ಭೇಟಿಯೂ ಕೂಡ ಆಗೋದಿಲ್ಲ. ಕೇವಲ ಅವರು ಗ್ರಂಥದ ಅವಲೋಕನ, ಅಧ್ಯಯನ, ಪಾಠ ಇಷ್ಟು ಮಾತ್ರ. ಅಂತಹ ವ್ಯಕ್ತಿ ಪಾಠವನ್ನ ಹೇಳಿ ಅವರೇನಾದರೂ ಕೂಡ ತಾವು ಕೊಟ್ಟಂತಹ ದಾನದಲ್ಲಿ ಒಂದು ನೀರು ಕುಡಿಲಿ ಅಥವಾ ಒಂದು ಊಟ ಮಾಡಿದರೆ ನಮಗೂ ಕೂಡ ಅವರಿಗೆ ಎಷ್ಟು ಪುಣ್ಯ ಬಂದಿದೆಯೋ ಅದರ ಅರ್ಧ ಭಾಗ ನಮಗೆ ಬರ್ತದೆ. ತಾವೆಲ್ಲ ಕೊಡುವಂತಹ ಈ ಒಂದು ಸಣ್ಣ ಮೊತ್ತ ಇಲ್ಲಿಯವರೆಗೆ ಎಷ್ಟಾಗಿದೆ ಅಂದ್ರೆ 2,21,00,000 ರೂಪಾಯಿಯ ಕಾಂಟ್ರಿಬ್ಯೂಷನ್ ನಿಮ್ಮೆಲ್ಲರಿಂದ ಬಂದಿದೆ. $2,20,00,000 ರೂಪಾಯಿಯಷ್ಟು ದೊಡ್ಡದಾದಂತಹ ಮೊತ್ತ ನೋಡಿ. 2 ಕೋಟಿ ಅಂತ ಕೇಳಿದ ಕೂಡಲೇ ದೊಡ್ಡದು ಅಂತ ಅನ್ಸುತ್ತೆ, ಆದರೆ ಯಾರಿಗೂ ಶ್ರಮ ಆಗಿಲ್ಲ. ಯಾರಿಗೂ ಶ್ರಮವಿಲ್ಲದೇನೆ ಎಲ್ಲರೂ ಸಣ್ಣ ಸಣ್ಣ ಸೇವೆಯನ್ನ ಮಾಡಿ ಇಷ್ಟು ದೊಡ್ಡದಾದ ಒಂದು ಕಾರ್ಯವನ್ನ ಮಾಡಿದ್ದೀರಿ ಅಂದ್ರೆ ನಿಜವಾಗಿಯೂ ಬಹಳ ಅಭಿನಂದನೀಯವಾದಂತಹ ಕಾರ್ಯ. ಪ್ರತಿ ವರ್ಷ 60 ಲಕ್ಷ ರೂಪಾಯಿಗಳಷ್ಟು ಸಂಗ್ರಹ ತಮ್ಮೆಲ್ಲರಿಂದ ಆಗತ್ತೆ. ವಿದ್ವಾಂಸರಿಗೆ ತಿಂಗಳ 3,30,000 ರೂಪಾಯಿಯಷ್ಟು ಕೆಲವು 32 ವಿದ್ವಾಂಸರಿಗೆ, ಅದನ್ನ 38 ವಿದ್ವಾಂಸರಿಗೆ ವಿನಿಯೋಗ ಮಾಡಲಾಗತ್ತೆ. 812 ಜನ, 17 ಜನ ಈ ಒಂದು ಪರಿವಾರದಲ್ಲಿ, ವ್ಯಾಸ ವಿದ್ಯಾಸೇವಾದ ಪರಿವಾರದಲ್ಲಿ ಇದೆ. ಇದು 1000 ಸಂಖ್ಯೆಯನ್ನ ಮುಟ್ಟತ್ತೆ. ಕಳೆದ ಬೆಂಗಳೂರಿನಲ್ಲಿ ಸುಧಾಮಂಗಳದ ಸಂದರ್ಭದಲ್ಲಿ 15 ಲಕ್ಷ ರೂಪಾಯಿಗಳಷ್ಟು ಸೇವೆಯನ್ನ ತಾವು ಸಲ್ಲಿಸಿದ್ದೀರಿ. ಹೈದರಾಬಾದಿನಲ್ಲಿ ಸುಧಾಮಂಗಳ ಆಯಿತು, ಆ ಸಂದರ್ಭದಲ್ಲಿ ಸುಮಾರು 5 ಲಕ್ಷ ರೂಪಾಯಿಗಳಷ್ಟು ಸಂಭಾವನೆ ತಮ್ಮಿಂದ ಬಂದದ್ದನ್ನು ವಿನಿಯೋಗ ಮಾಡಲಾಗಿದೆ. ಪ್ರತಿ ವರ್ಷ ಶ್ರೀಪಾದಂಗಳವರು ಮಹಾಸಭಾ, ಅನೇಕ ವಿದ್ಯಾಪೀಠದ ವಿದ್ಯಾರ್ಥಿಗಳು, ಸುಮಾರು 200 ಜನ ವಿದ್ಯಾರ್ಥಿಗಳು ಇಲ್ಲಿ ಬರ್ತಾರೆ. ಆ 200 ಜನ ವಿದ್ಯಾರ್ಥಿಗಳ ಪರೀಕ್ಷೆ ಆಗತ್ತೆ, ಬೇರೆ ಬೇರೆ ಶಾಸ್ತ್ರಗಳ ಪರೀಕ್ಷೆ. ಆ ವಿದ್ಯಾರ್ಥಿಗಳಿಗೆ ಕೊಡುವುದಕ್ಕಾಗಿ ಅಂತ ತಮ್ಮ ಸೇವೆಯನ್ನ ವಿನಿಯೋಗ ಮಾಡಲಾಗಿದೆ. ಅದು ಸುಮಾರು 7 ಲಕ್ಷ ರೂಪಾಯಿಗಳಷ್ಟು ಸೇವೆಯನ್ನ ತಮ್ಮಿಂದ ಬಂದಂತಹ ಆ ವಿತ್ತವನ್ನ ಅಲ್ಲಿ ವಿನಿಯೋಗ ಮಾಡಲಾಗಿದೆ. ಈ ವರ್ಷ 2023 ಮತ್ತು 24ರಲ್ಲಿ ಸುಮಾರು 26 ಲಕ್ಷ ರೂಪಾಯಿಗಳಷ್ಟು ತಿಂಗಳು ಕೊಡೋದಲ್ಲದೇನೆ ಅದು ಬಿಟ್ಟು ಕೇವಲ ವಿದ್ವಾಂಸರಿಗೆ ಪ್ರತ್ಯೇಕವಾಗಿ ವಿಶೇಷ ಸಂಭಾವನೆಯ ರೂಪದಲ್ಲಿ ಕೊಟ್ಟದ್ದು 26 ಲಕ್ಷ ರೂಪಾಯಿಗಳಷ್ಟು ಆಗಿದೆ. ಅದೇ ರೀತಿಯಾಗಿ ಗೋವಿಂದಾತ್ಮ ಗೋ ಸಂರಕ್ಷಣೆಗಾಗಿಯೂ ಕೂಡ ಅನೇಕ ಜನ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ಈವರೆಗೆ ಸುಮಾರು 22 ಲಕ್ಷದಷ್ಟು ಗೋ ಸೇವೆಗಾಗಿ ಹಣ ಸಂಗ್ರಹವಾಗಿದೆ. 4 ಗೋಶಾಲೆಗಳು, ಕಂಚಿಯಲ್ಲಿರುವಂತಹ ಒಂದು ಗೋಶಾಲೆ, ಆಮೇಲೆ ಮನೋರಥ ಪ್ರತಿಷ್ಠಾನ ಅಂತ ಬನಶಂಕರಿಯಲ್ಲಿರುವಂತಹ ಒಂದು ಗೋಶಾಲೆ, ವೃಂದಾವನ ಗೋಕುಲ ಅಂತ ರಾಮೋಹಳ್ಳಿಯಲ್ಲಿ ಇರುವಂತಹ ಒಂದು ಗೋಶಾಲೆ, ಮುಳಬಾಗಿಲಿನಲ್ಲಿರುವಂತಹ ಒಂದು ಗೋಶಾಲೆ, ಹೀಗೆ 4 ಗೋಶಾಲೆಗಳಿಗೆ ಪ್ರತಿ ತಿಂಗಳು ನೀವು ಕೊಟ್ಟಂತಹ ಸೇವೆಯನ್ನ ಸಮರ್ಪಣೆ ಮಾಡಲಾಗ್ತಾ ಇದೆ. ಇದರಲ್ಲಿಯೂ ಕೂಡ 240 ಜನ ವಿಶೇಷವಾಗಿ ಸೇವೆಯನ್ನ ಸಲ್ಲಿಸ್ತಾ ಇದ್ದೀರಿ. As you all know, Vyasa Vidya Seva has adopted technology over the years. Today we have reached a point where the moment someone makes a donation, an SMS is sent to you on your phone with the acknowledgement of your contribution. Not just that, you can also see the Excel sheet in which our reports are maintained. Vyasa Vidya Seva started 8 years ago during Durmukhi Nama Samvatsara. So from Durmukhi Nama Samvatsara to this day, to Krodhi Nama Samvatsara, all the reports of monthly contributions, yearly contributions and yearly donations that have been made have been captured in the Excel sheet. Every sheet corresponds to 1 year. So at any given point of time, we can always look back to history to find out how much has anybody contributed at any point, just so that all of us are aware of our contributions over the years, and at the same time there is complete transparency. Another token or another aspect of Vyasa Vidya Seva is to ensure that all the transactions are done strictly online, and also an account statement is sent to all the members monthly once the contributions are done. So with SMSs, with Excel sheets and with account statements being shared with everybody, we ensure that all your contributions reach the right place at the right time to the beneficiary.
So whatever flow is just explained in terms of the reporting of Excel sheet, the SMS of contribution and the account statement is followed in Govindatma as well. So both VVS and Govindatma follow the same reporting structure for transparency purposes. Thank you.